ಗೈಸ್ ನಾನು ಬೇಗ ಬೇಗ ತಿಂತಾರದೇನು ಗೊತ್ತಾ, ನಂದು ಇವಾಗ ಕೊಟ್ಟಿದ್ದಾರಲ್ಲ, ಸೊ ನಂದು ಅವನೇ ತಿನ್ಕೊಂಬಿಡೋಣ ಅಂತ. ಸೊ ನಾವು ಅದಕ್ಕೆಲ್ಲ ಚಾನ್ಸ್ ಕೊಡಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟುಡೇ ವ್ಲಾಗ್ ಏನಪ್ಪ ಅಂತಂದರೆ ಸಂಡೇ ಸ್ಪೆಷಲ್ ಬಿರಿಯಾನಿ. ಇವತ್ತು ನಮ್ಮ ಮನೇಲಿ ನಾನೇ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ. 9:39 ಆಗಿದೆ. ಸೊ ಆ್ಯಕ್ಚುಲಿ ನಾನು 12 o'clock ಆಗುತ್ತೆ ಎದ್ದೇಳೋದು. ಇವತ್ತು ವ್ಲಾಗ್ ಮಾಡಬೇಕಂತಲೇ ಎಷ್ಟು ಬೇಗ ಎದ್ದೇಳೋಣ ಅಂತ ಟ್ರೈ ಮಾಡಿ ಇಷ್ಟು ಬೇಗ ಎದ್ದಿದ್ದೀನಿ. ಇವಾಗ ಫಸ್ಟ್ ಕೆಲಸ ಏನಪ್ಪ ಅಂದರೆ ನಮ್ಮ ಡುಂಚಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ನಾನು ಬೆಳಗ್ಗೆ ಏನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಅವಳನ್ನ ಫಸ್ಟ್ ನಾನು ವಾಕಿಂಗ್ ಕರ್ಕೊಂಡು ಹೋದ್ರೇ ನಾನು ಮಾರ್ನಿಂಗ್ ನೆಕ್ಸ್ಟ್ ಸ್ಟೆಪ್ ಏನಾದರೂ ಮಾಡೋಕ್ಕಾಗೋದು. ಸೊ ಇಲ್ಲೇ ಕಾಯ್ತಾ ಕೂತಿದ್ದಾಳೆ ಡುಂಚಿ. ಗುಡ್ ಮಾರ್ನಿಂಗ್ ಹೇಳಮ್ಮ. ಬರೀ ನನ್ನ ಕಚ್ಚದೆ ಗೈಸ್, ಇವಳು ಕಚ್ಚಿ ಇಕ್ತಾಳೆ. ಸೊ ಇವಾಗ ಬೇಗ ಹೋಗಿ ನಮ್ಮ ಡುಂಚಿನ ವಾಕಿಂಗ್ ಕರ್ಕೊಂಡು ಹೋಗಿ ನಾನು ಎಳ್ಳೀರು ಕುಡಿಯೋಕ್ಕೆ ಹೋಗಿ, ಇನ್ನೂ ತುಂಬ ಕೆಲಸ ಇದೆ ಬನ್ನಿ. ಸೊ ಇವಾಗ ನಾನು ಡುಂಚಿ ವಾಕಿಂಗ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬರೇ ಮೆಟ್ಲು ಹೊತ್ತು ಇಳಿಯೋಕ್ಕೆ ಸಾಕಾಗುತ್ತೆ. 2nd ಫ್ಲೋರ್, ಅದಕ್ಕೆ ನಾನು ಎಲ್ಲೂ ಕೆಳಗೆ ಇಳಿಯಲ್ಲ ಗೈಸ್. ನಮ್ಮ ಡುಂಚಿಗೋಸ್ಕರ ಇಳಿದು ಹತ್ತಿದ್ರೆ ಏನಾದರೂ ಬೇಕಂದರೆ ನನ್ನ ತಮ್ಮ ಹೋಗಿ ತಗೊಂಬರ್ತಾನೆ. ಸೊ ನಾನಂತೂ ಇಳಿಯೋಕ್ಕೆ ಹೋಗಲ್ಲ. ಅಮ್ಮ, ಸೊ ನಮ್ಮ ಮನೆ ರೋಡಲ್ಲೇ ವಾಕಿಂಗ್ ಮಾಡಿಸೋದು. ನಾನು ಎಲ್ಲೂ ದೂರ ಕರ್ಕೊಂಡು ಹೋಗಲ್ಲ ಅವಳಿಗೆ, ಇಲ್ಲಿಲೇ ಓಡಾಡಿಸ್ತೀನಿ. ವಾಕಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅವಳಿಗೆ ಸುಸ್ತಾಗುತ್ತೋ ಇಲ್ವೋ, ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿರುತ್ತೆ. ಬಾ ಅಂದರೂ ಬರಲ್ಲ ಗೈಸ್. ಇನ್ನೂ ಅವಳಿಗೆ ಜಾಸ್ತಿ ಸುತ್ತಿಸ್ಬೇಕಿತ್ತು ಅನಿಸುತ್ತೆ. ಡುಂಚಿ ಕೊಡಿ ನಾಯಿ, ಜಾಸ್ತಿ ಸುತ್ತಿಸ್ಬೇಕನ್ಸುತ್ತೆ ಅವಳಿಗೆ. ಬರೋದೇ ಇಲ್ಲ, ಇಲ್ಲೇ ಇರ್ತಾಳೆ. ಇನ್ನೊಂದು ರೌಂಡ್ ಕರ್ಕೊಂಡು ಹೋಗ್ಬೇಕು. ಆ ಥರ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಎತ್ಕೊಂಡು ಹೋಗ್ಬಿಡ್ತೀನಿ. ಬರ್ತಾ ಇದ್ದಲ್ಲಪ್ಪ ಹಿಂಗು ಸ್ಲೋಲಿ ಹತ್ಬೇಕಾ ಬೇಡವಾ ಅಂತ ಮೀನಮೇಶ ಎಣಿಸ್ತೋಳೆ. ಪಾಪ ಸುಸ್ತಾಗಿಬಿಟ್ಟಿದ್ದಾಳೆ ಅವಳು ವಾಕಿಂಗ್ ಮಾಡಿ. ಇಲ್ಲಿ ಈ ಮನೇಲಿ 2 ನಾಯಿ ಮರಿ ಇರುತ್ತೆ. ಕೋಕೋ ಸ್ಪ್ಯಾನಲ್ ನಾಯಿ 3 ಕ್ಯೂಟಾಗಿರೋದು 3. ಫೈನಲಿ 2nd ಫ್ಲೋರ್ ಬಂದೆ. ಸಾಕಾಯಿತು. ಬಿರಿಯಾನಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬೇಗ ಬಿರಿಯಾನಿ ಮಾಡಿ ತಿನ್ನಬೇಕು. ಟೈಮ್ ಎಷ್ಟಾಯಿತು? 10 ಗಂಟೆ ಆಗೋಯ್ತು. ನಾನಿವಾಗ ಹೋಗಿ ಎಳ್ಳೀರು ಕುಡ್ಕೊಂಬಂದು, ಅದಾದಮೇಲೆ ಚಿಕನ್ ತೊಗೊಂಡು ಅದಾದಮೇಲೆ ನಾನು ಮಾಡಿ ಆಮೇಲೆ ದಿನ ಅಷ್ಟರಲ್ಲಿ ಒಗ್ಗಿ ಆಗಿಬಿಟ್ಟಿರ್ತೀನಿ. ನೋಡಿ ನಮ್ಮ ಮನೆ ಮೇಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬೆಲ್ ಮಾಡೋವರೆಗೂ ತೆಗೆಯೋದೇ ಇಲ್ಲ ತಟ್ಟಿದ್ರೆ. ಮತ್ತೆ ಇಳಿತಾ ಇದ್ದೀನಿ, ಮತ್ತೆ ಎತ್ತಬೇಕು. ಇವಾಗ ಒಂದೇ ಸರಿ ಜ್ಯೂಸ್ ಕುಟ್ಕೊಡು, ಚಿಕನ್ ತೊಗೊಂಡು ಬಂದ್ಬಿಡೋದೆ. ಅದಾದಮೇಲೆ ಎಮ್ಮಿ ಬಿರಿಯಾನಿ ಮಾಡು ತಿನ್ಬಿಡೋದೆ. ಲೇಟ್ ಆಗಿಬಿಟ್ಟಿದೆ ಬಿರಿಯಾನಿ. ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ 11:30 ಆಗಿರ್ಬೇಕೇನೋ. ಇವಾಗ ಎಳ್ಳೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ. ನಾನೇ ಎಷ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಇವ್ರು ಯಾರೂ ವೆಯ್ಟೇ ಮಾಡ್ತಾಯಿಲ್ಲ ನಾನು ಬಿರಿಯಾನಿ ತಿನ್ನೋಕ್ಕೆ. ಅಂಕಲ್ಗೆ ಹೇಳಿದ್ದೀನಿ ಫುಲ್ ಎಮ್ಮಿ ಇರೋದು ಕೊಡಿ, ಫುಲ್ ಸ್ವೀಟ್ ಇರೋದು ಅಂತ. ಥ್ಯಾಂಕ್ಸ್. ಸ್ವೀಟ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾನಿವಾಗ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಬೇಕು, ಏನೇನು ಐಟಮ್ಸ್ ಎಲ್ಲ ತೋರಿಸ್ತೀನಿ ನೋಡಿ. ಸೊ ಏನೇನು ಐಟಮ್ಸ್ ಬೇಕಂದರೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಇದು ಸ್ಟಾರು, ಮತ್ತು ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗ,
ಇದೇನಂತ ನಂಗೆ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಇದು ಪೇಪರ್ ಏನಾದ್ರು ಸುಟ್ಟರೆ ಇರುತ್ತಲ್ಲ ಆ ಥರ ಇರುತ್ತೆ. ಬಟ್ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ, ಆದರೆ ನೇಮ್ ಅಂತ ಗೊತ್ತಿಲ್ಲ ನನಗೆ. ಕಸ್ತೂರಿ ಮೇಥಿ ನನ್ನ ಫೇವ್ರೆಟ್. ಅದಕ್ಕೆ ಅದಾದಮೇಲೆ ಸೊ ಇದು ರುಬ್ಬಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿರಿಯಾನಿ ಮಸಾಲ, ಮೊಸರು ಏನಕ್ಕಂದರೆ ಇದು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿದೆ ಅಲ್ಲ, ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಮೊಸರು ಎಲ್ಲ ಚಿಕನ್ಗೆ ಹಾಕಿ. ಸೊ ಇವಾಗ ಚಿಕನ್ಗೆ ಗರಂ ಮಸಾಲ, ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಅದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸೊ ಎಲ್ಲ ಹಾಕಿ ಪ್ಲಸ್ ಕರ್ಡ್ ಆ್ಯಡ್ ಮಾಡ್ತೀನಿ. ಏನಿದು ಈರುಳ್ಳಿ, ಒಣಗಿನ ಮೆಣಸಿನ್ಕಾಯಿ ಮತ್ತು ಇದು ಹಾಕಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಬೇಕು. ಇವಾಗ ನಾನು ಮಾಡಿರೋ ಬಿರಿಯಾನಿ ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗೋಸ್ಕರ ಅದು ಒಂದು ಸರಿ ಟ್ರೈ ಮಾಡಿ, ಚೂರೇ ಆದರೂ ಟ್ರೈ ಮಾಡಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಇದು ಕಾಯ್ದೆ ಇದೆ, ಇದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಫುಲ್ಲು ಕಾಯ್ದಿದೆ ಆಯಿಲು. ಸೊ ಅದಕ್ಕೆ ಈರುಳ್ಳಿ, ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಡೀಪ್ ಅಂದರೆ ಸ್ವಲ್ಪ ನಾರ್ಮಲ್ ಫ್ರೈ ಮಾಡ್ಕೊಳ್ಳೋಣ. ಚಿರಿ ಮೆಣಸು ಹಾಕೋದು ಮತ್ತು ಮೆಣಸು. ಸೊ ಕುಕ್ಕರ್ ಕಾದಿದೆ. 1 2 ಸೊ ಇವೆಲ್ಲ ಹಾಕ್ತಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಸಾಕು, ಜಾಸ್ತಿ ಮಸಾಲ ಆದರೆ ಇಷ್ಟ ಆಗಲ್ಲ ಗೈಸ್. ನೋಡಿ ಹೋಗ್ತಾ ಎಷ್ಟು ಎಮ್ಮೆ ಆಗ್ತಾಯಿದೆ. 1 ಗ್ಲಾಸ್ ಅಕ್ಕಿ ಹಾಕೋಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅನ್ಕೋತಾ ಇದ್ದೇನೋ ಹಾಕೋದು ಮರ್ತೋಗಿದ್ದೀನಿ ಅಂತ. ಅದೇ ಕೊತ್ತಂಬರಿ ಪುದೀನ ಸೊ ಹಿಂಗೆ ಹಾಕಿದ್ರೆ ಅದು ರೈಸು ಚಿಕನ್ ಎಲ್ಲ ಬೇಯೋ ಅಷ್ಟರಲ್ಲಿ ಪುದೀನ ಮತ್ತು ಕೊತ್ತಂಬರಿ ಫ್ಲೇವರ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಹಾಕಿರೋದು. ಸೊ ನಾನು ಕೊತ್ತಂಬರಿ ಪುದೀನ ಹಿಂಗೆ ಹಾಕ್ತೀನಿ. ಇಲ್ಲಾಂದರೆ ಚಿಕನ್ ಫ್ರೈ ಮಾಡಬೇಕಾದ್ರೆ ಆ್ಯಡ್ ಮಾಡ್ತೀನಿ. ಲಾಸ್ಟಲ್ಲೆಲ್ಲ ಹಾಕೋಕೆ ನಂಗೆ ಇಷ್ಟನೇ ಇಲ್ಲ. ರೈಸ್ ಸಾಕಾಗಿದೆ, ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ತುಂಬ ಇದೆ, ಕುಕ್ಕರ್ ಬ್ಲಾಸ್ಟ್ ಆಗುತ್ತೇನೋ ಗೊತ್ತಿಲ್ಲ, ಏನಾಗುತ್ತೆ ನೋಡೋಣ. ಎಷ್ಟು ಎಮ್ಮಿದೆ ನೋಡಿ ಗೈಸ್. ನಿಮಗೆ ಇಲ್ಲೇ ತಿನ್ಬೇಕು ಅನಿಸ್ತಾ ಇರುತ್ತಾನೆ. ನೀವು ಮನೇಲಿ ಒಂದ್ಸರಿ ಇದನ್ನು ಟ್ರೈ ಮಾಡಿ. ಹೇಳ್ದಲ್ಲ ಕಳ್ದೋಗ್ತೀರಾ. ಸೊ ಕುಕ್ಕರ್ ಇಟ್ಟಿದ್ದೀನಿ, ರೆಡಿ ಆಗ್ತಾಯಿದೆ, ವಿಜಿಲ್ ಬರ್ತಾಯಿದೆ. ನೋಡೋಣ, ಇನ್ನೂ ವಿಜಿಲ್ ಆಗಿಲ್ಲ. ಸೊ ಆದಷ್ಟು ಬೇಗ ತಿಂದರೆ ಸಾಕು ನಂಗೆ ಆಗ್ಬಿಟ್ಟಿದೆ. ಮಾಡಿ ಎಲ್ಲ ಸುಸ್ತಾಗ್ಬಿಟ್ಟಿದ್ದೀನಿ ಬಿರಿಯಾನಿನ. ಸೊ ರೆಡಿ ಆಗಿದೆ. ಕ್ಯಾಮರಾಗೆ ಅದು ಇದೇನು ಹೇಳ್ತಾರೆ, ಆವಿ ಎಲ್ಲ ಬಂದ್ಬಿಡ್ತದೆ. ಸೊ ಎಮ್ಮಿ ಬಿರಿಯಾನಿ ರೆಡಿ ಆಗಿದೆ. ಸೊ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಸೊ ಫೈನಲಿ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಫ್ರೈ ಮಾಡಿಕೊಂಡೆ, ಸೊ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಫ್ರೈ ಮಾಡಿ ತೋರಿಸಿಲ್ಲ. ಸೊ ಬಿರಿಯಾನಿ ವಿತ್ ಫ್ರೈ, ಲೆಮನ್ ಮತ್ತು ಆನಿಯನ್ ಟೇಸ್ಟ್ಗೆ. ಸೊ ಬಿರಿಯಾನಿನ ಟೇಸ್ಟ್ ಮಾಡೋಣ. ಫುಲ್ ಸುಡ್ತಾ ಇದೆ. ವಾವ್, ಯಮ್ಮಿ ಇದೆ. ಪ್ಲೀಸ್ ಒಂದ್ಸರಿ ನೀವು ಟ್ರೈ ಮಾಡಿ. ನನ್ನ ಮೇಲೆ ಡೌಟ್ ಇರೋ ಸ್ವಲ್ಪ ಟ್ರೈ ಮಾಡಿ ಆಯಿತಾ. ಒಂದು ಅರ್ಧ kg ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರ. ಸಿಕ್ಕಾಪಟ್ಟೆ ಯಮ್ಮಿ ಇದೆ. ವಾವ್, ಫ್ರೈ ಇರಿ, ನನ್ನ ತಮ್ಮಂಗೆ ನಮ್ಮ ಮನೆಯವ್ರಿಗೆಲ್ಲ ಹಾಕಿ ಕೊಡ್ತೀನಿ. ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ. ಹೆಂಗಿದೆ ಬಿರಿಯಾನಿ?
ಸಾಕಾಗೈತೆ, ಅದಕ್ಕೆ ತಿಂತಾ ಇದ್ದೀನಿ ನಾನಂತೂ ಸರಿಯಾಗಿ. ಫುಲ್ ಖಾರ ಖಾರ ಇದೆ, ಫುಲ್ ಮಳೆ ಬರ್ತಿದೆ. ಈ ಚಳಿಗೆ ಹಿಂಗೆ ಇರಬೇಕು, ಸ್ಪೈಸಿ. ಸಿಕ್ಕಾಪಟ್ಟೆ ಖಾರ ಇದೆ. ಬಿರಿಯಾನಿ ತಿಂದ್ಬಿಟ್ಟು ಏನಾದರೂ ಸ್ವೀಟ್ ಬೇಕು ಅನ್ಸುತ್ತಲ್ಲ ತಿಂದಾದ್ಮೇಲೆ, ಸೊ ರೆಸ್ಟ್ ಮಾಡಿ ಇಷ್ಟೊತ್ತು ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ಏರಿಯಾ ಹತ್ರನೇ ಸ್ವೀಟ್ ಸ್ಪೂನ್ ಅಂತ ಇದೆ, ಚಿಕ್ಕದಾಗಿ ಕ್ಯೂಟಾಗಿದೆ. ಸೊ ಇದು ನಂದು ಹೊಸ ಅಡ್ಡ ಅಂತಲೇ ಹೇಳ್ಬೋದು. ಇಲ್ಲಿ ಅವಾಗ ಬರ್ತಾ ಇರ್ತೀನಿ. ಏನು ತಗೋದಿದ್ದೀನಿ ನೀನು? ಚಿಕನ್ ನಾಗೆಟ್ಸ್. ಸೊ ನಂದು ಒಂದು ಡ್ರೈ ಫ್ರೂಟ್ಸ್ ಬ್ರೌನಿ. ಕ್ಲಾಸಿಕ್ ಬ್ರೌನಿ. ಡ್ರೈ ಫ್ರೂಟ್ಸ್ ತಗೊಂಡ್ಯಾ? ಕ್ಲಾಸಿಕ್ ಹೇಳು ನಾನು. 2 ಕ್ಲಾಸಿಕ್ ಬ್ರೌನಿ, 1 ಮ್ಯಾಗಿಟ್ಸ್. ಸೊ ಒಂದೇ ಒಂದು ಕೊಟ್ಟಿದ್ದಾರೆ ಇನ್ನು. ವಾವ್, ಯಮ್ಮಿ ಯಮ್ಮಿ ಇದೆ. ಈ ಥರ ಚಾಕ್ಲೇಟು, ಕೇಕು, ಐಸ್ ಕ್ರೀಮು, KFC, ಬರ್ಗರು, ಸ್ಯಾಂಡ್ವಿಚ್ಚು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಾಕ್ಲೇಟು ಬಿಸಿ ಮಾಡಿ ಬರೀ ಚಾಕ್ಲೇಟ್ ಸ್ಮೆಲ್ಲು. ಅವನೊಬ್ಬನೇ ತಿಂತವನಿದ್ದೇನೆ ಆ ಥರ. ಬೇಕಾಗಿದೆ ನನಗೆ ಎಂಜಾಯ್ ಮಾಡೋದು. ಎಂಜಿನ್ ತಿನ್ನಲ್ಲ. ರಿಯಲ್ ಆಗಿ ಸುಡ್ತು ಗೈಸ್. ನಮ್ಮ ಹತ್ರ ಇನ್ನೂ ಕೊಡ್ತಾನೆ ಇಲ್ಲ ಅವರು. ಸ್ಕಿನ್ನಲ್ಲಿ ಎಷ್ಟೊಂದು ಮಾರ್ಕ್ ಆಗ್ಬಿಡೈತಾನೆ. ಚಿಕ್ಕ ಮಗು ಇದ್ದಾಗಿರಲಿಲ್ಲ, ಈಗ ಬಂದಿದೆ. ಸೊ ಫೈನಲಿ ನಂದು ಚಾಕ್ಲೇಟ್ ಎಲ್ಲ ನಾನು ಜಾಸ್ತಿ ಆಗ್ತದೆ. ಒಂದು ಖಾಲಿನೇ ಖಾಲಿ ಮಾಡ್ದ ಅಂದರೆ ಪಕ್ಕ ನಂದಕ್ಕೆ ಬಂದೇ ಬರ್ತಾನೆ. ಬೇಗ ಬೇಗ ತಿನ್ಕೋಬೇಕು ಗೈಸ್. ಅವ್ನು ಬೇಗ ಬೇಗ ತಿಂತಾರದೇನು ಗೊತ್ತಾ, ನಂದು ಇವಾಗ ಕೊಟ್ಟಿದ್ದಾರಲ್ಲ, ಸೊ ನಂದು ಅವನೇ ತಿನ್ಕೊಂಬಿಡೋಣ ಅಂತ. ಸೊ ನಾವು ಅದಕ್ಕೆಲ್ಲ ಚಾನ್ಸ್ ಕೊಡಲ್ಲ. ತಿನ್ಬೇಕು ನಾನು. ವಾವ್, ನನ್ನ ಫೇವ್ರೆಟ್ ಸ್ಯಾಂಡ್ವಿಚ್. ಆದರೆ ಇದು ನಮ್ಮ ಅಣ್ಣನ ಆರ್ಡ್ರು. ನಾನು ತಿಂತೀನಿ ಆಮೇಲೆ. ತಿನ್ನೋದು ಯಾವುದು ಬೇಡ ಅನ್ನಲ್ಲ ನಾನು. ಇದೆ ನಮ್ಗೆ ತಿನ್ನೋದಂದ್ರೆ ತುಂಬ ಇಷ್ಟ. ಹೋಗ್ಲಿ. ಸೊ ಎಲ್ಲ ತಿಂದಾಯಿತು. ಇವಾಗ ಮನೆಗೆ ಹೋಗಿ ಊಟ ಗೀಟ ಎಲ್ಲ ಏನೂ ಮಾಡಲ್ಲ. ನನ್ನ ಊಟ ಎಲ್ಲ ಮುಗೀತು ಇಲ್ಲಿಗೇನೆ. ಸ್ಯಾಂಡ್ವಿಚ್ ತಿಂದೆ, ಐಸ್ ಕ್ರೀಮ್ ತಿಂದೆ. ಸೊ ನನ್ನ ಡಿನ್ನರ್ ಕ್ಲೋಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಏನು ಬ್ಲಾಗ್ ಮಾಡಬೇಕಂತ ಹೇಳಿ. ಆದರೆ ಅಡುಗೆ ಮಾತ್ರ ಮಾಡೋಕ್ಕೆ ಹೇಳ್ಬೇಡಿ, ನನಗೆ ಜಾಸ್ತಿ ಅಡುಗೆ ಬರೋಲ್ಲ. ಬೇಕಂದರೆ ಸ್ನ್ಯಾಕ್ಸ್ ಏನಾದರೂ ಮಾಡ್ತೀನಿ. ಸ್ಯಾಂಡ್ವಿಚ್ ಮಾಡೋಕ್ಕೆ ಬರುತ್ತೆ, ಪಾಸ್ತಾ ಮಾಡೋಕ್ಕೆ ಬರುತ್ತೆ, ಮ್ಯಾಗಿ ಮಾಡೋಕ್ಕೆ ಬರುತ್ತೆ, ಎಗ್ ಆಮ್ಲೆಟ್ ಮಾಡೋಕ್ಕೆ ಬರುತ್ತೆ.
ಎಲ್ಲ ಮಾಡೋಕ್ಕೆ ಬರುತ್ತೆ ಆ ಥರದ್ದು ಬೇಕಂದ್ರೆ ಕೇಳಿ ಚೆನ್ನಾಗಿ ಮಾಡ್ಕೊಡ್ತೀನಿ ಓಕೆನಾ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಸಪೋರ್ಟ್ ಮಾಡಿ.